ನಮಸ್ಕಾರ. ನಾನು ಶುಭಾ. ನಾವು ತೋಟದ ಹತ್ರ ಹೋಗಿದ್ವಿ. ತೆಂಗಿನಗೆರೆ ಬಿದ್ದೋಗಿತ್ತು ನೋಡಿ. ನಾವು ತೆಂಗಿನಗೆರೆನ ತಗೊಂಡು ಬಂದುಬಿಟ್ಟು ಸೇಮ್ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೋಬೇಕು. ನೀವು ಪ್ಲೇಟ್ಸು ಹೋಲ್ಸುದ ಪ್ಲೇಟ್ ಅಂತೂ ಇರುತ್ತೆ. ಕುಕ್ಕರ್ ಒಳಗಡೆ ಎಲ್ಲ ಬಂದಿರುತ್ತಲ್ಲ, ತೆಂಗಿನಗೆರೆನೂ ಸ್ವಲ್ಪ ಕಡ್ಡಿ ಹಿಂಗೆ ಅಂದ್ಬಿಟ್ಟು ಆ ಹೋಲ್ ಒಳಗಡೆ ಇಡಬೇಕು ನೋಡಿ. ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಡ್ಡಿ ಹಿಂಗೆ ಅಂದ್ಬಿಟ್ಟು ಆ ಹೋಲ್ ಒಳಗಡೆ ಇಟ್ಬಿಟ್ಟು ಕೆಳಗಡೆಯಿಂದ ಈ ಥರ ಎಳೆದ್ಬಿಡಿ. ಈ ಥರ ಎಲ್ಲ ಕಡ್ಡಿನೂ ಸಪ್ರೇಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ತುಂಬ ಬೇಗ ಆಗುತ್ತೆ, ನಿಮಗೆ ಟೈಮ್ ಕೂಡ ತಗೊಳ್ಳಲ್ಲ. ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ಬೇಕಂತ ನಿಧಾನ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಬೇಗ ಬೇಗ ನೋಡಿ ಕಡ್ಡಿ ಸಪ್ರೇಟ್ ಮಾಡ್ಕೋಬೋದು. ಆ ಹೋಲ್ ಒಳಗಡೆ ಇಟ್ಬಿಟ್ಟು ಕೆಳಗಡೆಯಿಂದ ಈ ಥರ ಎಳೆದ್ಬಿಡಿ. ನಿಮಗೆ ಪೊರ್ಕೆ ಮಾಡ್ಕೊಳ್ಳೋಕ್ಕೆ, ಇವಾಗ ನಮಗೆ ಪೊರ್ಕೆ ಮಾಡ್ಕೋಬೇಕಂದ್ರೆ ಕಷ್ಟ ಅಂದ್ಕೊಳ್ಳೋರು ಒಂದ್ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ಎಲ್ಲ ಕಡ್ಡಿನೂ ನಿಮಗೆ ಪೊರ್ಕೆಗೆ ಎಷ್ಟು ಬೇಕೋ ಅಷ್ಟು ಕಡ್ಡಿನ ಸಪ್ರೇಟ್ ಮಾಡ್ಕೋಬೇಕು. ನಾನು ಅಷ್ಟೇ, ನನಗೆ ಪೊರ್ಕೆಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಕಡ್ಡಿನೂ ಸಪ್ರೇಟ್ ಮಾಡ್ಕೊಬಿಟ್ಟಿದ್ದೀನಿ. ಮುಂದ್ಗಡೆ ಭಾಗ ಕಟ್ ಮಾಡಿಬಿಡಿ ನೋಡಿ. ಮುಂದ್ಗಡೆ ಭಾಗ ಇತ್ತಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ನಾನು ತೆಂಗಿನದು ಗರಿನೇ ಸ್ವಲ್ಪ ಕಟ್ಕೊಂಡಿದ್ದೀನಲ್ಲ, ಹಿಂದ್ಗಡೆ ದಾರ ಕಟ್ಕೊಬಿಡಿ. ಮತ್ತು ಒಂದು ಬಾಟೆಲ್ಲು, ವೇಸ್ಟ್ ಬಾಟಲ್ಸ್ ಅಂತೂ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿರುತ್ತೆ. ಅದನ್ನು ಮುಂದ್ಗಡೆ ಭಾಗ ಬೇಕಾಗಿರುತ್ತೆ, ಹಿಂದ್ಗಡೆ ಭಾಗ ಕಟ್ ಮಾಡಿಬಿಡಿ. ಹಿಂದ್ಗಡೆ ಹಾಕ್ಬಿಟ್ಟು ಪೊರ್ಕೆಗೆ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬಟ್ಟೆಯಲ್ಲಿ ಈ ಥರ ಕೈಯಲ್ಲಿ ಒತ್ತಿ, ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಬಟ್ಟೆಯಲ್ಲಿ ಸ್ವಲ್ಪ ಹಿಂಗೆ ಒತ್ತಿದ್ರೆ ಮೆತ್ಕೊಬಿಡುತ್ತೆ. ಅಂದರೆ ಹಿಂದ್ಗಡೆ ಕಡ್ಡಿಗಳು ನಿಮ್ಗೆ ಚುಚ್ಕೊಂದಿರಾ ನೋಡಿ. ಪೊರ್ಕೆ ಕಸ ಗುಡ್ಸೋಕ್ಕೆ ಇದನ್ನೊಂದು ವಾರ ಬಿಟ್ಟಿದ್ದೀರಂತಂದರೆ ಪೊರ್ಕೆ ಕಡ್ಡಿಗಳು ಒಣಗೋಗುತ್ತೆ. ಕಸ ಗುಡ್ಸೋಕ್ಕೆ ಅಂದರೆ ನಿಂತ್ಕೊಂಡೇ ನೀವು ಗುಡಿಸ್ಕೋಬೋದು. ಮತ್ತು ಆ ಮುಚ್ಚಳ ತೆಗ್ದಿದ್ದೀರಂದರೆ ಒಂದು ಕೋಲ್ ಅದರೊಳಗಡೆ ಸೇರಿಸ್ಬಿಟ್ರೆ ಇವಾಗ ಗೂಡು ತೆಗಿಯೋ ಕಡ್ಡಿಯಾಗಿ ಬಳಸ್ಕೋಬೋದು ನೋಡಿ. ಗೂಡು ತೆಗಿಯೋಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಗೂಡೆಲ್ಲ ಎಷ್ಟು ಮೇಲೆ ಬೇಕಾದರೂ ನೋಡಿ, ತುಂಬ ಮೇಲೆಗೂ ಬೇಕಾದರೆ ನೀವು ಗೂಡೆಲ್ಲ ತೆಗಿಯೋಕ್ಕೆ ಬಳಸ್ಕೋಬೋದು. ಟ್ರೈ ಮಾಡಿ ನೋಡಿ. ಹೋಲ್ಸ್ ಪ್ಲೇಟ್ ಇಟ್ಟು ರಂಗೋಲಿ ಇಟ್ಟು ಹಾಕ್ಬಿಟ್ಟು ಎತ್ಬಿಡಿ. ಅದ್ರ ಮಧ್ಯದಲ್ಲಿ ದೀಪ, ಅರಿಶಿನ, ಕುಂಕುಮ, ಹೂವಲ್ಲಿ ಡೆಕೋರೇಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ರಂಗೋಲಿ ರೆಡಿ ಆಗುತ್ತೆ. ನಾವು ದಿನ ಚಪಾತಿ ಮಾಡ್ತಾ ಇರ್ತೀವಲ್ಲ, ಚಪಾತಿ ಮಾಡಿಬಿಟ್ಟು ಏನು ಮಾಡ್ತೀವಿ, ಡೈರೆಕ್ಟಾಗಿ ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀವಿ. ಇದರಿಂದ ಕೆಳಗಡೆ ಇರೋ ಚಪಾತಿ ವೇಸ್ಟ್ ಆಗುತ್ತಲ್ಲ. ನಿಮಗೆ ಕೆಳಗಡೆ ಇರೋ ಚಪಾತಿ ಕೂಡ ವೇಸ್ಟ್ ಆಗಬಾರ್ದು ಅಂತಂದರೆ ನೀವು ಒಂದು ಬಟ್ಲು ಇಟ್ಕೋಬೇಕು. ಬಟ್ಲು ಮೇಲೆ ಈ ಹೋಲ್ಸ್ ಪ್ಲೇಟ್ ಇರುತ್ತಲ್ಲ, ಬಟ್ಲು ಇದನ್ನ ಇಟ್ಬಿಡಿ. ನೀವು ಮಾಡಿರೋ ಚಪಾತಿನ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಇದರಿಂದ ಏನಾಗುತ್ತೆ, ಆ ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಹೊಟ್ಟೋಗ್ಬಿಡುತ್ತೆ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟಿದ್ದಾದಮೇಲೆ ನೀವೇನು ಮಾಡಬೇಕು, ಹಾಟ್ ಬಾಕ್ಸ್ಗೆ ತಿಕ್ಕಿ. ಹಿಂಗೆ ಇಡೋದ್ರಿಂದ ನಿಮಗೆ ಕೆಳಗಡೆ ಇರೋ ಚಪಾತಿ ಕೂಡ ವೇಸ್ಟ್ ಆಗಲ್ಲ. ಇದನ್ನು ನೀವು ತಿನ್ಬೋದು. ಟ್ರೈ ಮಾಡಿ ನೋಡಿ ಈ ಟಿಪ್ಸು. ಡೈಲಿ ನಾವು ಚಪಾತಿ ಅಂತೂ ಮಾಡ್ತೀವಲ್ಲ, ಮಾಡಿದಾಗ ಈ ಟಿಪ್ಸ್ ಟ್ರೈ ಮಾಡೋದಂತೂ ಮರಿಬೇಡಿ. ಲಾಸ್ಟ್ ಟಿಪ್ಸು, ಇವಾಗ ತೆಂಗಿನಗರಿ, ಒಂದು ತೆಂಗಿನಗರಿ ತಗೊಂಡು ಬಂದಿದ್ವಿ. ಮಧ್ಯಕ್ಕೆ ಕಟ್ ಮಾಡಿಕೊಂಡು ಮತ್ತೆ ಆ ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀವಿ. ಕಟ್ ಮಾಡಿಕೊಂಡು ಎರಡನ್ನೂ ಸೇಮ್ ಈ ಮುಂದೆ ಭಾಗನೂ ನೋಡಿ ಒಂದ್ರ ಮೇಲೆ ಒಂದು ಹಿಂಗೆ ಇಡಬೇಕು. ಮತ್ತು ನೋಡ್ಕೊಂಡಿರಿ, ತೆಂಗಿನಗರಿನೂ ನಿಮ್ಮ ಕಾಲು ಕೆಳಗಡೆ ಒಂದೊಂದೇ, ಆ ಕಡೆಗೊಂದು ಈ ಕಡೆಗೊಂದು ಈ ಥರ ಇಟ್ಕೊಂಡು ಬರಬೇಕು. ಮತ್ತು ಅದ್ರ ಒಳಗಡೆಗೆ ಸೇರಿಸ್ಬೇಕು ನೋಡಿ. ಇವಾಗ ಮೂರು ಇಟ್ಕೊಂಡಿದ್ದಾದಮೇಲೆ ಒಂದ್ರ ಒಳಗಡೆಗೆ ಒಂದು ಸೇರಿಸ್ತಾ ಬನ್ನಿ. ಸೇಮ್ ವಿಡಿಯೋದಲ್ಲಿ ನಾವು ತೋರಿಸ್ಲಿಲ್ವಾ, ಸೇಮ್ ಹಂಗೆ ಮಧ್ಯದ ಗರಿಗೆ ಸೇರಿಸ್ಬಿಟ್ಟು ನಿಮ್ಮ ಕಾಲು ಕೆಳಗಡೆಗೆ ಇಟ್ಕೋಬೇಕು. ಹಿಂಗೆ ಸೇಮ್ ಮಾಡಿಕೊಂಡು ಬರಬೇಕು. ನಾವು ತೋಟದ ಹತ್ರ ಎಲ್ಲ ಹೋದಾಗ ಏನಾಗುತ್ತೆ, ಇವಾಗ ನಮ್ಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಚಾಪೆ ಏನಿರಲ್ಲ, ಆ ಮಣ್ಣಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ವಲ್ಲ. ನಾವು ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ, ತೋಟದ ಹತ್ರ ಹೋಗಿದ್ರೆ ಈ ಥರ ತೆಂಗಿನಗರಿ ಇದ್ದರೆ ನಾವೇ ಮ್ಯಾಟ್ ರೆಡಿ ಮಾಡ್ಕೊಬಿಡ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ತಣ್ಣಗಿರುತ್ತೆ ಇದ್ರ ಮೇಲೆ ಕೂತ್ಕೊಳ್ಳೋದ್ರಿಂದ ನೋಡಿ. ಇದು ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಬೇಗ ಬೇಗ ಆಗ್ತಾಯಿದೆ. ತುಂಬ ಚೆನ್ನಾಗೂ ಇರುತ್ತೆ ನೋಡೋಕ್ಕೆ. ನೀವು ಯಾವಾಗಾದರೂ ತೋಟದ ಹತ್ರಕ್ಕೆ ಹೋಗಿದ್ದೀವಿ, ನಮಗೆ ಕೂತ್ಕೊಳ್ಳೋಕ್ಕೆ ಏನಿಲ್ಲ ಅಂದರೆ ಈ ಥರ ತೆಂಗಿನಗರಿ ಇದ್ದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ತೋಟದ ಹತ್ರನೇ ಅಂತಲ್ಲ, ಮನೆ ಹತ್ರನೂ ನಾವು ಇದನ್ನು ಮಕ್ಕಳು ನಾವು ಎಲ್ಲ ಕೂತ್ಕೊಳ್ಳೋಕ್ಕೆ ಮಾಡ್ಕೋಬೋದು ನೋಡಿ. ಒಂದರೊಳಗಡೆ ಒಂದು ಸೇಮ್ ಒಂದೊಂದು ಗರಿನೇ ಇಟ್ಬಿಟ್ಟು ಒಂದಾದಮೇಲೆ ಒಂದು ಸೇರಿಸ್ಕೊಂಡು ಬರೋದು, ಎಲ್ಲ ಸೇಮ್ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡು ಬರಬೇಕು. ಬೇಗ ಆಗುತ್ತೆ, ಏನು ಟೈಮು ಏನು ತಗೊಳ್ಳಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಮಾಡ್ಕೊತಾ ಇದ್ದೀವಿ. ಲಾಸ್ಟ್ ಇನ್ನು ಸ್ವಲ್ಪ ಇದೆ ಅಷ್ಟೇ, ಲಾಸ್ಟಿಗೆ ಬಂದುಬಿಟ್ಟಿದ್ದೀವಲ್ಲ, ಎಲ್ಲ ಮಾಡ್ಕೊಡ್ಬಿಡಿ. ಲಾಸ್ಟ್ವರೆಗೂ ಮಾಡ್ಕೊಂಡಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಲಾಸ್ಟು ಇನ್ನೇನು ಸ್ವಲ್ಪ ಇದೆ ಅಷ್ಟೇ. ಇನ್ನು ಎಲ್ಲ ಆಗೋದ್ಮೇಲೆ ನೀವು ಗಂಟುಗಳು ಹಾಕಬೇಕು. ಎಕ್ಸ್ಟ್ರಾ ಈ ಕಡೆಗೆ ಬಂದುಬಿಟ್ಟಿರುತ್ತಲ್ಲ, ಆ ಕಡ್ಡಿ ಒಳಗಡೆಗೆ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡು ಹಿಂಗೆ ತಿರುಗಿಸ್ಬಿಟ್ಟು ಗಂಟು ಹಾಕಬೇಕು ನೋಡಿ. ಲಾಸ್ಟ್ ಫೈನಲ್ ಆಗಿ ಗಂಟುಗಳೆಲ್ಲ ಹಾಕಿದ್ದಾಯಿತು. ನಮ್ಮ ಮ್ಯಾಟ್ ಕೂಡ ರೆಡಿ ಆಗಿಬಿಡ್ತು. ಇದ್ರ ಮೇಲೆ ಕೂತ್ಕೊಂಡ್ರು ತಣ್ಣಗಿರುತ್ತೆ, ಕೂತ್ಕೊಂಡು ಮಲ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ತೋಟದ ಹತ್ರ ಹೋದಾಗೆಲ್ಲ ಈ ಥರ ತೆಂಗಿನಗರಿ ಸಿಕ್ಕಾಗ ಈ ಥರ ಮ್ಯಾಟ್ ರೆಡಿ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ, ಮಕ್ಳಿಗೆ ಕೂತ್ಕೊಳ್ಳೋಕ್ಕೂ ನಾವು ಬಳಸ್ಕೊತೀವಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.